ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಡೆವಲಪರ್ಸ್, ಬಿಲ್ಡರ್ಸ್, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್ ಮತ್ತು ಕ್ಲಾಸ್ 1 ಕಾಂಟ್ರಾಕ್ಟರ್, ಈ 5 ಇಂಡಸ್ಟ್ರಿಯಲ್ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಜನಜಾಗೃತಿ ಯಶಸ್ವಿ ಕಂಡಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ಅವರಾಗಿರ್ಲಿ, ಬಿಲ್ಡರ್ಸ್ ಆಗಿರ್ಲಿ, ರಿಯಲ್ ಎಸ್ಟೇಟ್ ಆಗಿರ್ಲಿ ಮತ್ತು ಡೆವಲಪರ್ಸ್ ಆಗಿರ್ಲಿ, ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿರ್ಲಿ, ಇವೆಲ್ಲ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಸುಮಾರು ದಿವಸದಿಂದ ಸಂದರ್ಶನ ಮಾಡ್ತಾರೆ. ಈ ಸಂದರ್ಶನದಲ್ಲಿ ವಿಶೇಷ ವ್ಯಕ್ತಿ ಇವತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ. ಅಲ್ಟ್ರಾ ಬಿಲ್ಡ್ ಕನ್ಸ್ಟ್ರಕ್ಷನ್ ಕಂಪನಿಯ ಪ್ರೊಪ್ರೈಟರ್ ಆಗಿರ್ತಕ್ಕಂಥ ಮೈನುದ್ದೀನ್ ಅವರು ನಮ್ಮ ಜೊತೆ ಇದ್ದಾರೆ. ವೀಕ್ಷಕರೇ, ಇವೆಲ್ಲ ವಿಷಯದಲ್ಲಿ ಜನಜಾಗೃತಿ ವಿಶೇಷ ಸದಸ್ಯರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ನಮ್ಮ ಜೊತೆ ಮಾತಾಡೋದು ಬನ್ನಿ ವೀಕ್ಷಕರೇ. ಮೈನುದ್ದೀನ್ ಸರ್, ನಮಸ್ಕಾರ. ಇದ್ದೀರಾ ಸರ್? ಚೆನ್ನಾಗಿದೆ. ಆರೋಗ್ಯ ಹೇಗೆ ಕಾಪಾಡ್ಕೊಳ್ತೀವಿ? ಬೆಳಿಗ್ಗೆ ಜಾವ ಇದೆ, ಸೇಮ್ ರೂಟೀನ್, ಜಾಗಿಂಗ್, ವಾಕಿಂಗ್, ಎಲ್ಲ ಇರುತ್ತೆ. ಅದೇ ಪ್ರಕಾರ ಇದೆ ಕೆಲಸ. ಸರಿ, ಎಷ್ಟು ಇರ್ಬೋದು ಸರ್ ಏಜ್ ನಿಮಗೆ? ನಮಗೆ 40+. 40+. ಸರಿ, 40 ವರ್ಷದವರು ಆದರೂ ಕೂಡ 30-35 ವರ್ಷದವರು ನನಗೆ ಕಾಣ್ತಾ ಇದೆ. ಸರಿ ಸರ್, ಇದು ಅಲ್ಟ್ರಾ ಬಿಲ್ಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಏನಿದೆ? ಇದು ಅಲ್ಟ್ರಾ ಬಿಲ್ಡ್ ಕನ್ಸ್ಟ್ರಕ್ಷನ್ ಕಂಪನಿ ಒಂದು ಡ್ರೀಮ್ ಆಗಿತ್ತು. ಆ್ಯಕ್ಚುಲಿ ಫಸ್ಟ್ ನಾನು ವರ್ಕ್ ಮಾಡಿದ್ದು ಅಬ್ರಾಡಲ್ಲಿ. ಔಟ್ ಆಫ್ ಕಂಟ್ರಿ. ದುಬೈ. ನಾನು ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿ 2006-2007 ಕಂಪ್ಲೀಟ್ ಮಾಡಿ 2007-8 ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದು. ಒಂದು ABB ಕಂಪ್ನಿ ಅಂತ. ABB ಕಂಪನಿ ದೊಡ್ಡ ಕಂಪ್ನಿ ಆಗಿತ್ತು, ಸ್ವಿಟ್ಜರ್ಲೆಂಡ್ ಬೇಸ್ ಕಂಪ್ನಿ ಆಗಿತ್ತು. ಅದು ಸಬ್ ಸ್ಟೇಷನ್ ಮಾಡ್ತಿತ್ತು ಫಸ್ಟ್, ಪವರ್ ಸ್ಟೇಷನ್. ಅಲ್ಲಿ ನನಗೆ ಅವರು ಪ್ರಾಜೆಕ್ಟ್ ಕೊಟ್ಟರು ಮೈಸೂರು ಕಡೆ. ಸಕ್ಸಸ್ಫುಲಿ ನಾನು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೆ. ಒಂದು ಪ್ರಾಜೆಕ್ಟ್ ನನ್ನ ಬೇಸಿಕಲ್ಲಿ ಸ್ಟಾರ್ಟಿಂಗ್ ನನ್ನ ಸ್ಟಾರ್ಟಪ್ ಇರುವಾಗಲೇ ಸಣ್ಣ ಪ್ರಾಜೆಕ್ಟ್ ಕೊಟ್ಟಿದ್ದರು. ನನ್ನ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದರು. ಅವ್ರ ಅಂಡರ್ ನಾನು ಕೆಲಸ ಮಾಡ್ತಾ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದೆ. ಆಮೇಲೆ ಮಂಡ್ಯಕ್ಕೆ ಶಿಫ್ಟ್ ಮಾಡಿದ್ರು. ಮೈಸೂರಿಲಿದ್ದು ಮಂಡ್ಯಕ್ಕೆ ಮತ್ತೊಂದು ಪ್ರಾಜೆಕ್ಟ್ ಇದೆ. ಅಲ್ಲಿ ನನಗೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆದಂಗೆ ನನಗೆ ಸಿವಿಲ್ ವರ್ಕ್ ಕಂಪ್ಲೀಟ್ ಆದಂಗೆ ಎಲೆಕ್ಟ್ರಿಕಲ್ನಲ್ಲಿ ನನಗೆ ಇದು ಕಳಿಸಿದ್ರು. ಮತ್ತು ಸಿವಿಲ್ ಅದು ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಇರ್ತಾ ನನಗೆ ಒಂದು ಗಲ್ಫ್ ಆಫರ್ ಬಂತು. ಇಂಟರ್ವ್ಯೂ ಕೊಟ್ಟೆ, ಎಲ್ಲ ಇಂಟರ್ವ್ಯೂ ಮುಗೀತು, ಸಕ್ಸಸ್ ಆಯಿತು. ಸೀದಾ ನಾನು 2008-9 ಮಧ್ಯದಲ್ಲಿ ನಾನು ಗಲ್ಫ್ಗೆ ಹೋದೆ. ಗಲ್ಫದಲ್ಲಿ ನನಗೆ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ, ಪಾಮ್ ಜುಮೇರ್ ಹೆಸರು ಕೇಳಬಹುದು, ಸಮುದ್ರದ ಆ ಪ್ರಾಜೆಕ್ಟನ್ನು ಅಪಾಯಿಂಟ್ ಅಲ್ಲಿ ಆ ಕಂಪ್ನಿ ET ಎಸ್ಕಾನ್ ಕಂಪ್ನಿ ಫಸ್ಟಿಗೆ ಓದ್ಕೊಂಡೆ. ನನಗೆ ಆ ಪ್ರಾಜೆಕ್ಟಲ್ಲಿ ನನಗೆ ಅಪಾಯಿಂಟ್ ಮಾಡಿದ್ರು. ಆ ಪ್ರಾಜೆಕ್ಟ್ ಪೋಸ್ಟ್ ಏನಿದೆ ಸರ್? ಆ ಪ್ರಾಜೆಕ್ಟಿಗೆ ಏನು ಪೋಸ್ಟ್ ಇತ್ತು? ನಾನು ಸೈಟ್ ಇಂಜಿನಿಯರ್, ಜೂನಿಯರ್ ಅಲ್ಲಿ ಸೀನಿಯರ್ ಇಂಜಿನಿಯರ್ ಅಸಿಸ್ಟೆಂಟ್ ಆಗಿರಲಿ ಅಥವಾ ಸೈಟ್ ಜೂನಿಯರ್ ಇಂಜಿನಿಯರ್ ಅಪಾಯಿಂಟ್ ಆದೆ. ಅದೊಂದು ಆಕ್ಚುಲಿ ಡ್ರೀಮೇ ಆಗ್ಬಿಟ್ಟು ಸಮುದ್ರ ಮಧ್ಯೆ ಹೋಗಿ ಆ ಸಮುದ್ರದಲ್ಲಿ ನಾನು ಕೇಳಿದ್ದೆ, ನೋಡಿದ್ದೆ, ಬಟ್ ಹೋಗಿ ಅದು ಕೆಲಸ ಮಾಡ್ತೇನೆ ಅನ್ಕೊಂಡಿದ್ದಿಲ್ಲ. ಹೋದೆ, ಮಾಡಿದ್ದೆ. ಆ ಫೀಲ್ ಹೆಂಗಿತ್ತು ನಿಮ್ಗೆ? ತುಂಬಾ ಖುಷಿ ಇತ್ತು ಅದು ಫೀಲ್. ಯಾಕಂದ್ರೆ ಸಮುದ್ರ ಮಧ್ಯದಲ್ಲಿ ಅದೊಂದು ಬೇರೆನೇ ನಮ್ದೊಂದು ಎಕ್ಸ್ಪೀರಿಯನ್ಸ್ ಇತ್ತು. ದೊಡ್ಡ ಪ್ರಾಜೆಕ್ಟ್ ಇತ್ತು. ಆಕ್ಚುಲಿ ಅದು ಪ್ರಾಜೆಕ್ಟ್ ನಮ್ದು ಇಂಡಿಯನ್ ಬೇಸ್ ಕಂಪ್ನಿ ಇದೆ. ತಾಜ್ ಕೇಳಿರ್ಬೋದು, ಕೇಳಿದೆ. ತಾಜ್ ಅವ್ರದ್ದೇ. ತಾಜ್ ಗ್ರ್ಯಾಂಡ್ಯೂರ್ ಅಂತ ಒಂದು ಪ್ರಾಜೆಕ್ಟ್ ಇತ್ತು. ಅದ್ರ ಪಕ್ಕ ತಾಜ್ ಎಸ್ಕೋಟಿಕ್ ಅಂತ ಹೋಟೆಲ್ ಇತ್ತು. ಇದು ನಮ್ದು ಅಪಾರ್ಟ್ಮೆಂಟ್ ಇತ್ತು. 234 ಫ್ಲಾಟ್ ಇದು. 5 floor ಬಿಲ್ಡಿಂಗ್. 234, ಜಸ್ಟ್ 5 floor. 5 floor ಅಲ್ಲಿ? ಎಸ್, 5 floor. ಹೈಟ್ 5 floor? ಎಸ್, 5 floor. ಅಂದ್ರೆ ತುಂಬಾ ಹಾರಿಜಾಂಟಲ್ ಸ್ಪ್ರೆಡ್ ಆಗಿದೆ. ಅಗ್ಲಾಗಿತ್ತು. ಎಸ್, ಅಗ್ಲಾಗಿತ್ತು. ಹೆಂಗೆ ಈ ಕಡೆ ನೀರು ಸುತ್ತಲೂ ನೀರು. ಅದು ಹೇಗಿತ್ತಂದ್ರೆ ಯಾವತ್ತೂ ಹೆದರಿಕೆ ಬರ್ತಾ ಇರಲಿಲ್ಲ ಸರ್? ಹೆದರಿಕೆ ಬರ್ತಾ ಇರಲಿಲ್ಲ. ಅದೊಂದು ಮಜಾನೇ ಇತ್ತು ಅದು ಕೆಲಸ ಮಾಡೋದು. ಒಳ್ಳೆ ಎಕ್ಸ್ಪೀರಿಯನ್ಸು. ಅಲ್ಲಿ ಪ್ರಾಜೆಕ್ಟ್ ಮುಗಿಸಿದ್ದನ್ನು ಹೆಣ್ಣು ಮಠ ಪೂರ್ತಿ ಕಂಪ್ಲೀಟ್ ಮಾಡಿದ್ವಿ. ಕಂಪ್ಲೀಟ್ ಮಾಡಿ ಆಮೇಲೆ ಸ್ವಲ್ಪ ಕ್ರೈಸಸ್ ಆಯಿತು. ಆದರೂ ಅದರಲ್ಲಿ ನಾವು ರನ್ ಆಗಿ 2013 ನಾನು ಮತ್ತೆ ರಿಟರ್ನ್ ಬಂದೆ. ಸ್ವಲ್ಪ ಕ್ರೈಸಸ್ ಇತ್ತು ಅವಾಗ. ಮತ್ತು ಇಲ್ಲಿ ಕೆಲಸ ಮಾಡಿದ್ವಿ. ಮತ್ತು ನಾನು ಗೋವಾಕ್ಕೆ ಮತ್ತೊಂದು ಪ್ರಾಜೆಕ್ಟ್, ಇಂಡಿಯಾಗೆ ಬಂದೆ ರಿಟರ್ನು.
ನೀವು ಗಲ್ಫಿಗೆ ಹೋಗಿದ್ದು ಯಾವ ಡೇಟಲ್ಲಿ ರಿಟರ್ನ್ ಆಗಿದ್ದು ಯಾವ ಇಸ್ವಿಲಿ ಸರ್? ನಾನು 2008 ಹೋಗಿದ್ದೆ. 2013 14 ನಾನು ರಿಟರ್ನ್ ಅದು 4-5 ಇಯರ್ 4-5 ಇಯರ್ಸ್. ಮತ್ತೆ ರಿಟರ್ನ್ ಅದೇ ಇದರಲ್ಲಿದ್ದೆ, ಎಲ್ಲಿ ಗೋವಾದಲ್ಲಿ ಒಂದು ವಾಟರ್ ಪ್ಲಾಂಟ್ WTP ಅಂತ. ಆಮೇಲೆ WTP STP ಕೂಡ ಒಂದು SLC ಕಂಪನಿ ಅಂತ ಇತ್ತು. ಅದರಲ್ಲಿ ನನಗೆ STP ವರ್ಕ್ ಇತ್ತು, ಸೀವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ. ದೊಡ್ಡ ಪ್ಲಾಂಟು ಮಡ್ಗಾಂವಲ್ಲಿ ಇತ್ತು. ಮಡ್ಗಾಂವಲ್ಲಿ ಅಲ್ಲೊಂದು ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿದೆ ಸಕ್ಸಸ್ಫುಲ್. ಅಲ್ಲಿ ಎಷ್ಟು ವರ್ಷ ಇತ್ತು ಸರ್ ಅಲ್ಲಿ 1.5 ಇಯರ್ 2 ಇಯರ್ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಅದು ಮಾಡ್ತಾ ಮಾಡ್ತಾ ನನಗೆ ಮತ್ತೆ ಗಲ್ಫ್ದು ಕತಾರ್ದು ಒಂದು ಆಫರ್ ಬಂತು. ಫಸ್ಟ್ ಗಲ್ಫಿಗೆ ಹೋಗಿದ್ರಲ್ಲ, ಏನ್ ಪ್ಯಾಕೇಜ್ ಇತ್ತು ಸರ್ ನಿಮ್ದು ಫಸ್ಟ್ ಒಂದು ಪ್ಯಾಕೇಜ್ ಅಲ್ಲಿ 75 to 80,000 ಇತ್ತು ಸ್ಟಾರ್ಟಿಂಗ್. ಬೇಸಿಕ್ ಎಲ್ಲ ಬೇಸಿಕ್. ಯಾಕಂದ್ರೆ ಗಲ್ಫ್ ನಲ್ಲಿ ನೋಡ್ರಿ ಎಕ್ಸ್ಪೀರಿಯನ್ಸ್ ಇದ್ರೇನೆ ಅವ್ರು ವ್ಯಾಲ್ಯೂ ಕೊಡೋದು, ಇಲ್ಲ ಅಂದ್ರೆ ಅವರು ನನ್ನ ಟ್ರೀಟ್ ಮಾಡೋದು ಒಂದು ಇದಿರ್ತಾರೆ. ಆದ್ರೂ ನಮ್ಗೆ ಚಲೋ ಪ್ಯಾಕೇಜ್ ಕೊಟ್ಟರು ನನ್ನ ಇರಲಿಲ್ಲ. ಬಟ್ ಅಲ್ಲಿ ರನ್ ಆದ್ವಿ, ಹೋಗ್ತಾ ಹೋಗ್ತಾ ಅಲ್ಲಿ ಇನ್ಕ್ರೀಸ್ ಆಯ್ತು ಸ್ಯಾಲ್ರಿ. ಆಮೇಲೆ ಗೋವಾ ಬಂದ್ರೆ ಗೋವಾನ ಮತ್ತೆ ಗಲ್ಫ್ ಮತ್ತೆ ಆಫರ್ ಬಂತು ಕತಾರ್ಗೆ ಹೋದ್ರಿ. ಕತಾರ್ಗೆ ಹೋದೆ. ಅಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನೀವು ಕತಾರದಲ್ಲಿ? ಕತಾರದಲ್ಲಿ 3.5 ವರ್ಷ 4 ವರ್ಷ ಆಗಿತ್ತು ಸರ್. ಇಲ್ಲಿ 4 ಇಂದ 5 ವರ್ಷ ಮಾಡಿದ್ರಿ, ಇಲ್ಲಿ 2 ವರ್ಷ ಇಂಡಿಯಾದಲ್ಲಿ ಮಾಡಿದ್ರಿ. ಅಂದ್ರೆ ಗಲ್ಫ್ ರಿಟರ್ನ್ ಆದ್ಮೇಲೆ ಮತ್ತೊಮ್ಮೆ ಕತಾರಿಗೆ ಹೋದ್ರಿ. ಅಬ್ರಾಡಿಗೆ ಗಲ್ಫಿಗೆ ಅಂದ್ರೆ ದುಬೈಗೂ ಮತ್ತೆ ಕತಾರಿಗೆ ಏನ್ ಡಿಫ್ರೆನ್ಸ್ ಇದೆ ಸರ್? ಕತಾರ್ ನೀವು ಅವಾಗ ದುಬೈ ಆಲ್ಮೋಸ್ಟ್ ಡೆವಲಪ್ ಆಗಕ್ ಬಂದು ಮುಗಿತು. ಕತಾರ್ ಏನಿದೆಯಲ್ಲ ಜಸ್ಟ್ ಡೆವಲಪಿಂಗ್ ಸ್ಟಾರ್ಟ್ಅಪ್ ಇತ್ತು. ಸ್ಟಾರ್ಟ್ಅಪ್ ಅಂದ್ರೆ ಮೇಲೆ ಬಂದಿತ್ತು ಅದು. ಸ್ಯಾಲ್ರಿ ಪ್ಯಾಕೇಜ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ. ಹೈ ಸ್ಯಾಲ್ರಿ ಪ್ಯಾಕೇಜ್ ಚಲೋ ಕೊಡ್ತಾ ಇದ್ರು. ಅಲ್ಲಿ ಹೋಗಿ ಚಲೋ ಪ್ಯಾಕೇಜ್ ಇಲ್ಲಿಂದ ಆಫರ್ ಆಯ್ತು. ಇಂಟರ್ವ್ಯೂ ಕೊಟ್ಟೆ. ಅದು ಆಕ್ಚುಲಿ ಇಂಡಿಯನ್ ಕಂಪ್ನಿನಾಗಿತ್ತು ನಮ್ದು, ಶಕುರ್ಜಿ ಪಾಲೋಂಜಿ ಅಂತ. ಶಕುರ್ಜಿ ಪಾಲೋಂಜಿ ಇಂಟರ್ವ್ಯೂ ಅಂದ್ರೆ ಮಾರ್ವಾಡಿ ಕಂಪನಿ ಸರ್? ಹೌದು, ಪಾಲೋಂಜಿ ಅಂದ್ರೆ ಅವರು ನಮ್ಮ ಸೈರಸ್ ಮಿತ್ರ, ಟಾಟಾದ್ದು ಚೇರ್ಮನ್ ಆಗಿಲ್ಲ ಸೈರಸ್ ಮಿತ್ರ, ಅವ್ರದ್ದೇ ಬ್ರದರ್ನ ಅಲ್ಲ. ಪಾಲೋಂಜಿ ಅಂದ ತಕ್ಷಣ ಅದೇ ಶಕುರ್ಜಿ ಪಾಲೋಂಜಿ ಅಂತ. ಅಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು, 42 ಸ್ಟೋರಿ ಬಿಲ್ಡಿಂಗ್. ಅದು 4 ಪ್ರಾಜೆಕ್ಟ್. ಆಮೇಲೆ ಅದ್ರ ಪೋಡಿಯಂ ಇತ್ತು. ಸೊ 42 ಸ್ಟೋರಿ ಬಿಲ್ಡಿಂಗ್, 4 ಬಿಲ್ಡಿಂಗ್ ಇದ್ದು 42 ಸ್ಟೋರಿ ಇದ್ದು. ಅದರಲ್ಲಿ ಒಂದು ಇದಕ್ಕೆ ನನಗೆ ಪ್ರಾಜೆಕ್ಟ್ ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ ಅಂತ ಆಫರ್ ಮಾಡಿದೆ. ಅದು ಬಿಗಿನಿಂಗ್ ಇಂದ ಇತ್ತು. ಅದನ್ನು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ವಿ. ಯಾಕೋ ಮತ್ತು ಮ್ಯಾರೇಜ್ದು ಇದಾಯ್ತು ಮತ್ತು ರಿಟರ್ನ್ ಬಂದ್ರೆ. ಮ್ಯಾರೇಜ್ ಯಾವಾಗ ಸರ್? ನಾನು 2050 ಅಲ್ಲ, ನಂದು ಆಕ್ಚುಲಿ ಗೋವಾಕ್ಕೆ ಬಂದಿದ್ದಲ್ಲ, ಅವಾಗೆ ಮ್ಯಾರೇಜ್ ಆಗಿತ್ತು. ಇದು ಕತಾರ್ಗೆ ಹೋಗಿದ್ನಲ್ಲ, ಕತಾರ್ದು ಮಿಡಲಲ್ಲಿ ಮ್ಯಾರೇಜ್ ಆಯ್ತು. ಮತ್ತೆ ರಿಟರ್ನ್ ಹೋದೆ. ಮತ್ತೆ ಯಾಕೋ ಸರಿಯಾಗಿಲ್ಲ, ಮತ್ತೆ ಬಿಟ್ಬಿಟ್ಟೆ ಬಿಟ್ಟಿದ್ದಾರೆ. ಅಲ್ಲಿ ಸ್ಟಾಪ್ ಅಲ್ಲ. ಕತಾರಿಗೆ ಹೋದ್ರಿ, ಮೆಟ್ರೋದಲ್ಲಿ ಬಂದ್ರಿ, ಮ್ಯಾನೇಜ್ ಮಾಡ್ಕೊಂಡ್ರಿ. ಅವಾಗ ಮೇಡಮ್ ಅವ್ರನ್ನ ಕರ್ಕೊಂಡು ಹೋಗಿದ್ದಾರ ಅಥವಾ ಬಿಟ್ಟು ಹೋಗಿದ್ದಾರ ಸರ್? ಇಲ್ಲ, ಅದು ಜಸ್ಟ್ ಮ್ಯಾರೇಜ್ ಆಗಿತ್ತು. ಅದೇ ಜಸ್ಟ್ ಈ ಪ್ರೊಸೆಸ್ ಇರುತ್ತಲ್ಲ, ಈಗ ವಿಜಾ ಬೇಕಾಗುತ್ತೆ. ಜಸ್ಟ್ ಅದೇ ಹೋಗಿದ್ವಿ. ನಮ್ದು ಪ್ಲಾನಿಂಗ್ ಇತ್ತು ಅಲ್ಲಿ ಹೋಗಿ ಸೆಟ್ ಆಗಿ ಇದು ಮಾಡ್ಬೇಕಂತಿತ್ತು. ಬಟ್ ಏನೋ ನಮಗೆ ಇಂಡಿಯಾನೇ ಬ್ಯಾಕ್ ಟು ಹೋಮ್ ಆದ್ವಿ. ಮತ್ತು ರಿಟರ್ನ್ ಬಂದು ಇಲ್ಲೇ ಕಂಟಿನ್ಯೂ ಮಾಡಬೇಕು ಒಂದು ಪ್ಲಾನ್ ಆಯಿತು. ಆಗ್ತಾ ಇದು ಅಲ್ಟ್ರಾ ಬಿಲ್ಡ್ ಇಂಜಿನಿಯರ್ಸ್ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಈ ಅಲ್ಟ್ರಾ ಬಿಲ್ಡ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಕಂಪ್ನಿ ಏನು ನೀವು ಸ್ಟಾರ್ಟ್ ಮಾಡಿದ್ರಿ, ಯಾವ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿದ್ರಿ ಸರ್? ಇದು 2016 ಅಲ್ಲಿ 18 ಸ್ಟಾರ್ಟ್ ಮಾಡಿದ್ವಿ. 2015 ಪ್ರಾರಂಭ ಮಾಡಿದ್ರಿ. 18ರಿಂದ ಪ್ರಾರಂಭ ಮಾಡಿದ್ರಿ, 24 6 ವರ್ಷದ ಎಕ್ಸ್ಪೀರಿಯನ್ಸ್. 6 ವರ್ಷದ ಎಕ್ಸ್ಪೀರಿಯನ್ಸ್ ಅಂದ್ರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಇಂದ ಸ್ಮಾಲ್ ಪ್ರಾಜೆಕ್ಟ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಸಡನ್ಲಿ ನೀವು ಅಬ್ರಾಡಿಂದ ಬಂದೇನೆ, ಮಂಡ್ಯದಿಂದ ಬಂದೇನೆ, ಮೈಸೂರಿಂದ ಬಂದೇನೆ, ಬೆಂಗಳೂರಿಂದ ಬಂದೇನೆ, ಗೋವಾದಿಂದ ಬಂದೆ ಅಂದ್ರೆ ಯಾರು ನಂಬೋದು? ಇಲ್ಲಿ ಮಾಡಿ ತರೋ ಸ್ವಲ್ಪ ಪಾಯ ಕಟ್ಟಿ ಕೊಡು, ನಂತರ ನೀವು ಬಿಲ್ಡಿಂಗ್ ಕೊಡ್ತೇನೆ. ನಾವು ಹಳ್ಳಿ ಜನರ ವಾತಾವರಣ ಹೇಳ್ತಾರೆ. ನೀವು ಕೋಟ್ ಹಾಕೊಂಡು ದಿಲ್ಲಿಯಿಂದ ಬಂದ ನಮಗೆ ಇಲ್ಲಿ ಬಿಲ್ಲಿ ಹೇಳುತ್ತೋ ದಿಲ್ಲಿಯಿಂದ ಬಂದಿದ್ರೆ ದಿಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಹೇಳುತ್ತಲ್ಲಿ. ಬಟ್ ವರ್ಕ್ ನಾ ಮಾಡಿದ್ದು ಯಾರಿಗೂ ಗೊತ್ತಾಗೋದು ಹೇಗೆ ಕಷ್ಟ ಪಟ್ಟಿರ್ತಕ್ಕಂಥ. ಇಲ್ಲ, ಸ್ಟಾರ್ಟಿಂಗ್ ನಮಗೂ ಸ್ಟ್ರಗಲ್ ಆಯ್ತು. ಯಾಕಂದ್ರೆ ಒಮ್ಮಗಿಲ್ಲ ನಮ್ಗೆ ಯಾರು ನಂಬಲಿಲ್ಲ, ನಂಬುದಿಲ್ಲ. ಬಂತ ಒಂದು ಸ್ಮಾಲ್ ಪ್ರಾಜೆಕ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. 20-30 ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ನಲ್ಲಿ ನಿಮ್ಗೆ ಜನ ನಂಬಲಿಲ್ಲ. ನಮ್ಮ ಮಾಧ್ಯಮಕ್ಕೆ ಹೆಂಗ್ ಒಪ್ಕೊಂಡ್ಬಿಟ್ರಿ ನೀವು ಸಡನ್ಲಿ? ನನಗೊಂದೊಂದು ಇಂಟ್ರೆಸ್ಟ್ ಇತ್ತು ಮಾಧ್ಯಮದ್ದು, ಅದ್ರ ಸಂಬಂಧ. ಸರಿ ಸರ್, ಈಗ ನೀವು ಸ್ಟಾರ್ಟ್ಅಪ್ ಕಷ್ಟಪಟ್ಟಿರ್ತಕ್ಕಂಥದ್ದು ಅಂತ ನೀವು ಹೇಳಿದ್ರಿ, ಅದು ಸಿಗಲಿಲ್ಲ ಅಂತ ಹೇಳಿದ್ರಿ.
ಮತ್ತು ನಮ್ಮ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡ್ಲಿಕ್ಕೆ ಯಾಕೆ ಒಪ್ಕೊಂಡ್ರಿ ಸರ್? ಈಗ ನ್ಯೂಸ್ 43 ಅನ್ನೋದು ನಾವು ಒಂದು ನನಗನ್ಸುತ್ತೆ ಇದು ನ್ಯೂಸ್ ಚಾನಲ್. ಹೌದು. ಈ ನ್ಯೂಸ್ ಚಾನಲ್ ಈಗ ನೋಡ್ರಿ ನಾವು ಕಷ್ಟಪಟ್ಟು ಅವಾಗ ಪ್ರಾಜೆಕ್ಟ್ ಹುಡುಕಕ್ಕೆ ಪ್ರಾಜೆಕ್ಟ್ ಮಾಡಿದ್ವಿ. ಹಂಗೆ ನೀವು 2 ಸತ ಫಸ್ಟ್ ನನಗೆ ಒಪ್ಕೊಳ್ಳಿಲ್ಲ. ಹೌದು ಹೌದು ಅವಾಯ್ಡ್ ಮಾಡಿದ್ರಿ. ಆಮೇಲೆ ನೀವು 2 ಸತ ಕಾಲ್ ಮಾಡಿದ್ರಿ. ಈಗ ನಮ್ದು ನನಗೆ ಅದು ಹಳೆ ನೆನಪು ಬಂತು. ನಾವೇನು ಕಷ್ಟಪಟ್ವಲ್ಲ ಆ ಟೈಮ್ ಇವರು ಸ್ಟಾರ್ಟ್ಅಪ್ ಮಾಡಬೇಕು, ಬೆಳೆಸಬೇಕು ಒಬ್ಬರಿಗೊಬ್ರು ಅನ್ನೋ ಉದ್ದೇಶಕ್ಕೆ ನಾನು ಈಗ ಒಪ್ಕೊಂಡು ನಿನ್ನ ಸಂದರ್ಶನ ಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಸಂದರ್ಶನದಿಂದ ಮತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ? 17-18ಕ್ಕೆ ಹೋಗ್ತಾ ಇದ್ದೇನೆ. ಮೊದಲನೇ ಪ್ರಾಜೆಕ್ಟಿಗೆ ಎಷ್ಟು ಶ್ರಮ ಪಟ್ಟರು, ಎಷ್ಟು ಎಫರ್ಟ್ ಹಾಕಿದ್ರಿ, ಎಷ್ಟು ಕಣ್ಣೀರು ಬಂತು, ಎಲ್ಲೆಲ್ಲಿ ಓಡಾಡಿದ್ರಿ, ಹೆಂಗ್ ಬಂತು ಸರ್ ಅದು ಪ್ರಾಜೆಕ್ಟ್? ಹಾಗೆ ಸಿಗಲಿಲ್ಲ. ಪ್ರಾಜೆಕ್ಟ್ ಭಾಳ ಕಷ್ಟಪಟ್ವಿ. ಯಾರೋ ಒಬ್ರು ನಮ್ಮನ್ನ ನಂಬಿದ್ರು. ಅಲ್ಲಿ ಸ್ಟಾರ್ಟ್ ಮಾಡಿದ ಒಂದು ಪ್ರಾಜೆಕ್ಟು ಅದೇ ಜಾಗದಲ್ಲಿ 6 ಮನೆ ಇದೆ, ಅಕ್ಕಪಕ್ಕ ಅಲ್ಲೇ ಬಾಜು ಇಲ್ಲಿ ಕಾವೇರಿ ಕಾಲೋನಿಯಲ್ಲಿ ಒಂದೇ ಇದರಲ್ಲಿ 6 ಮನೆ ಇನ್ನೂ ಇದೆ. 6 ಮನೆ ಕಟ್ಟಿದ್ದೀನಿ ಅದು ಒಂದೇ ಏರಿಯಾದಲ್ಲಿ. ಆದರೆ ಜನ ನನಗೆ ನನ್ನ ಕೆಲಸದ ಮೇಲೆ, ನನ್ನ ಕ್ವಾಲಿಟಿ ಮೇಲೆ ನಂಬಿಕೆ ಇಟ್ಟು ಅಲ್ಲೇ ಆಜು ಬಾಜು ಕೆಲಸ ಟ್ರಸ್ಟ್ ಕಷ್ಟ ಅಲ್ಲ, ಟ್ರಸ್ಟ್ ಬಂದ್ಬಿಡ್ತು. ಒಂದೇ ಮನೆ ಮೇಲೆ ಆ ರೀತಿ ಟ್ರಸ್ಟ್ ಬಂದ್ಬಿಡ್ತು, ಪ್ರೀತಿ ವಿಶ್ವಾಸ ಬಿಟ್ಕೊಂಡ್ಬಿಡ್ತದೆ. ಹೌದು, ಅಲ್ಲೇ 6 ಮನೆ ಕಟ್ಟಿದೆ. ಸರಿ ಸರ್, ನೀವು ಕಟ್ಟಿರ್ತಕ್ಕಂಥ ಮನೆಗೆ ಲೈಫ್ ಎಲ್ಲಿವರೆಗೆ ಸಿಗುತ್ತೆ? ಯಾಕಂದ್ರೆ ನಮಗೆ ಲೈಫ್ ಇಲ್ಲ. ಈಗ ಸಂದರ್ಶನ ಮಾಡ್ತಾ ಇದ್ದೀವಿ, ಎದ್ದು ಆಫೀಸಿಂದ ಹೊರಗಡೆ ಹೋಗ್ತೇನೋ, ಏನಾರ ಕಾರ್ ಹೊರಗಡೆ ಹೋಗ್ತೇನೋ, ಅಥವಾ ನನ್ನ ಮನೆಗೆ ಬರ್ತು ನನ್ ಗ್ಯಾರಂಟಿ ಇಲ್ಲ. ಅದೇ ಈ ಸಂದರ್ಶನ ಕಂಪ್ಲೀಟ್ ಆಗ್ತದೆ ನನ್ಗೆ ಗ್ಯಾರಂಟಿ ಇಲ್ಲ. ನಾನು ನೇರವಾಗಿ ಹೇಳ್ತೇನೆ, ಯಾವುದೋ ವೀಕ್ಷಕರು ನೋಡೋರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ಲೈಫಿಗೆ ಗ್ಯಾರಂಟಿ ಇಲ್ಲ. ನಾನು ಸಂದರ್ಶನ ಮಾಡ್ತಾ ಇದ್ದೇನೆ, ಪ್ರಶ್ನೆ ಕೇಳ್ತಾ ಇದ್ದೇನೆ. ನೆಕ್ಸ್ಟ್ ಪ್ರಶ್ನೆ ಮೈನೋದಿನ ಹತ್ರ ಹೋಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಮನೆಗೆ ಎಷ್ಟು ಲೈಫ್ ಕೊಡ್ತೀರಾ ಸರ್? ಎಷ್ಟು ವರ್ಷ ಕೊಡ್ತೀರಾ ಲೈಫ್ ಗ್ಯಾರಂಟಿ? ಲೈಫ್ ಗ್ಯಾರಂಟಿ ಅದೇ ಮನುಷ್ಯರಿಗೆ ಲೈಫ್ ಇರುತ್ತೆ. ನಾವು ಆದರೆ ನಮ್ದು ಹೇಗಿರುತ್ತೆ ಅಂದ್ರೆ, ನಾವು ಪ್ರಾಜೆಕ್ಟ್ ಅನ್ನ ಡಿಸೈನ್ ಮಾಡ್ತೀವಿ. ಹೆಂಗಿದೆ ಅಂತ ಹೇಳಿ ಸರ್, ಈಗ ಮನುಷ್ಯನಿಗೆ ಲೈಫ್ ಗ್ಯಾರಂಟಿ ಇಲ್ಲ, ಆದ್ರೆ ಹಣ ಹಾಕುವ ವಸ್ತು, ವಾಸವಾಗಿರುವಂತ ಮನೆ, ಅದಕ್ಕೆ ನಾವು ಬಹಳಷ್ಟು ಕೇಳ್ತೀವಿ. ಸರ್ ಅಲ್ಟ್ರಾಸೌಂಡ್ ನೀವು ಮಾಡ್ತಾ ಇದ್ದೀರಿ, ಈಗ 50 ವರ್ಷ ಕೊಡ್ತೀರಾ ಸರ್, ಯಾಕೆ 70-80 ವರ್ಷ ಕೊಡ್ಬಾರ್ದು ಸರ್ ನೀವು ಅಂತ ಹಿಂಗ್ ಕೇಳ್ತಾರೆ. ಅದನ್ನ ಕೇಳ್ತಾ ಇದ್ದಾರೆ. ಆ ರೀತಿ ಬರೋದು ಇದೇನಿರ್ತೈತೆ ಅಂದ್ರೆ ನೋಡಿ, ನಾವು ಇದಕ್ಕೆ ಗ್ಯಾರಂಟಿ ಹೆಂಗೆ ಕೊಡ್ತೇವೆ ಅಂದ್ರೆ, ನಾವು ಪ್ರಾಜೆಕ್ಟ್ ತಗೊಂತೇವಲ್ಲ ಅವಾಗೇನು ಆ ಪ್ರಾಜೆಕ್ಟಿಗೆ ಫುಲ್ ಎಫರ್ಟ್ ಆಗಿಬಿಡ್ತೇವೆ. ಡಿಸೈನ್ ಮಾಡ್ತೀವಿ, ಸ್ಟೀಲ್ ಎಷ್ಟಾಗಬೇಕು, ಯಾವ ಕಲರ್ಗೆ ಸ್ಟೀಲ್ ಬರುತ್ತೆ, ಯಾವ ಟೀಮಿಗೆ ಸ್ಟೀಲ್ ಬೇಕು, ಸ್ಲ್ಯಾಬ್ಗೆ ಸ್ಟೀಲ್ ಬೇಕು. ನಾವು ಅಜ್ಮಾಸ್ ಮೇಲೆ ಕಟ್ಟೋದಿಲ್ಲ, ಅಜ್ಮಾಸ್ ಮೇಲೆ ಸ್ಟೀಲ್ ಹಾಕೋದಿಲ್ಲ. ಪ್ರತಿಯೊಂದನ್ನು ಡಿಸೈನ್ ಕ್ಯಾಲ್ಕುಲೇಟ್ ಮಾಡಿ ಟೆಸ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋದು. ಸರಿ ಸರ್, ಟೆಸ್ಟಿಂಗು ಕ್ಯಾಲ್ಕುಲೇಟ್ ಮೇಲೆ ನಾವು ಹೌದು. ಇಲ್ಲಿವರೆಗೆ 2017-18ರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಅಲ್ಟ್ರಾ ಬಿಲ್ಡ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಕಂಪನಿ ಏನು ಸ್ಟಾರ್ಟ್ ಆಗಿದೆ. ಈ ಕಂಪನಿ ಸ್ಟಾರ್ಟ್ ಆದಾಗಿಂದ ಇದು ಫರ್ಮ್ಸ್ ಇದೆಯಾ, ಪ್ರೈವೇಟ್ ಲಿಮಿಟೆಡ್ ಇದೆಯಾ ಸರ್? ಇದು ಫರ್ಮ್ ಇದೆ. ಈ ಫರ್ಮ್ ಕಂಪನಿ ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ ಅನ್ನು ಇಂಡಿವಿಜುವಲ್ ಆಗಿ, ಸಿಂಗಲ್ ಮನೆ ಆಗಿರಲಿ, ಅಪಾರ್ಟ್ಮೆಂಟ್ ಆಗಿರಲಿ, ವಿಲ್ಲಾಸ್ಗಳಲ್ಲಿ ಆಗಿರಲಿ, ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ? ಸುಮಾರು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಹೇಳ್ದಂಗೆ ಇಲ್ಲೇ ಆಗಿರೋದೇ ಒಂದು 6 ಪ್ರಾಜೆಕ್ಟು, ಇಲ್ಲಿ APMC ಕಂಪ್ಲೀಟ್ ಮಾಡಿದ್ದೀವಿ, ಗೋಕುಲ್ ರೋಡು, ಆಮೇಲೆ ಹಳ್ಳಿದಲ್ಲೂ ಸರ್ವಿಸ್ ಇದೆ, ಮೊರಬಂತ, ಅಲ್ಲಿ ಸುಮಾರು ಕಡೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಸರಿ ಸರ್, ನಿಮ್ಮ ಕಂಪನಿಗೆ ಜನ ಯಾಕೆ ನಂಬಬೇಕು? ಅಲ್ಟ್ರಾ ಬಿಲ್ಡ್ ಇಂಜಿನಿಯರಿಂಗ್ ಕಂಪನಿಗೆ ಯಾಕೆ ನಂಬಬೇಕು, ಯಾಕೆ ಒಪ್ಕೋಬೇಕು? ಯಾಕೆ ನಂಬಬೇಕಂದ್ರೆ ನಾವು ಒಳ್ಳೆ ಕ್ವಾಲಿಟಿಯ ಮಟೀರಿಯಲ್ ಯೂಸ್ ಮಾಡ್ತೀವಿ, ಕ್ವಾಲಿಟಿ ಆಫ್ ವರ್ಕ್ ಕೊಡ್ತೀವಿ, ನಮ್ಮ ಸೂಪರ್ವೈಸರ್ ಇರ್ತಾರೆ, ಕೆಲಸನ ಚೆನ್ನಾಗಿ ಹೇಳಿ ಸರ್. ಯಾಕೆ ನಂಬಬೇಕಂದ್ರೆ ನೋಡ್ರಿ, ಈಗ ಫಸ್ಟ್ ನಾನು ಮನೆ ಕಟ್ಟಿದ್ದೆ. ಒಂದು ಮನೆ ಅಂದ್ರೆ ನಂಗೆ 6 ಜನ ಪ್ರಾಜೆಕ್ಟ್ ಕೊಟ್ಟರು. ಹೌದು. ಯಾಕೆ ಕೊಟ್ಟರು? ನಾವು ಮಾಡಿರೋಂಥ ಕ್ವಾಲಿಟಿ ಆಫ್ ವರ್ಕ್, ಕ್ವಾಲಿಟಿ ಆಫ್ ಮಟೀರಿಯಲ್ ಯೂಸ್ ಮಾಡಿದ್ವಿ, ಕ್ವಾಲಿಟಿ ಆಫ್ ವರ್ಕ್ ಕೊಟ್ವಿ. ಅದೇ ನೋಡ್ಕೊಂಡು ಅದೇ ಜನ ನಮಗೆ ಏನು ಮಾಡಿದ್ರು, ಸರ್ ಅಲ್ಟ್ರಾ ಬಿಲ್ಡ್ ಇಂಜಿನಿಯರಿಂಗ್ ಕಂಪನಿಗೆ ಜನ ಯಾಕೆ ನಂಬಬೇಕು? ಯಾಕೆ ಕನ್ಸ್ಟ್ರಕ್ಷನ್ಗೆ ನನ್ನ ಮನೆ ಕಟ್ಟಿ ಕೊಡಪ್ಪ, 30-40 ಸೈಟ್ ಇದೆ, ಈ ಸೈಟ್ ಕಟ್ಟಿ ಕೊಡಿ ಅಂತ ನಿಮ್ಮ ಹತ್ರ ನಾ ಬಂದಾಗ ಯಾವ ರೀತಿ ವಿಶ್ವಾಸದಿಂದ ನಾನು ನಿಮಗೆ ಬುಕ್ ಮಾಡಬೇಕು? ಈಗ ನೋಡ್ರಿ, ಫಸ್ಟು ನಮ್ಮದು ಕ್ಲೈಂಟದ್ದು ಕನ್ವರ್ಷನ್ ಆಗುತ್ತೆ. ಈಗ ನಮ್ಮ ಮುಂದೋರು ಬರ್ತಾರೆ, ಬಂದಮೇಲೆ ನಾವೇನು ಮಾಡಿದೆ, ಫಸ್ಟ್ ಅವ್ರಿಗೆ ಕುಂತು ನಾವು ಯಾವ ರೀತಿಯಾಗಿ ಕೆಲಸ ಮಾಡ್ತೀವಿ, ಯಾವ ಥರದ ಮಟೀರಿಯಲ್ ಯೂಸ್ ಮಾಡ್ತೀವಿ ಅನ್ನೋದು ಫಸ್ಟ್ ಅವ್ರ ಜೊತೆ ನಾವು ಮಾತಾಡ್ತೀವಿ.
ಅವ್ರಿಗೆ ನಾವು ಕ್ಲಿಯರ್ ಕಟ್ ಆಗಿರ್ತೀವಿ, ಇದೇ ಮಟೀರಿಯಲ್ ಯೂಸ್ ಮಾಡ್ತೀವಿ ಅಂತ ಬರ್ಕೊಡ್ತೀವಿ. ಅಲ್ಲಿಂದ ಏನಾಗುತ್ತೆ, ಅದೇ ಈಗ ನಾನು ಫಸ್ಟ್ ಹೇಳಿದಾಗೆ ಒಂದು ಮನೆಯಿಂದ ಕಟ್ಟಿ ನಾನು ಕ್ವಾಲಿಟಿ ಆಫ್ ವರ್ಕ್ ಮಾಡಿದ್ದೆ. ಅದೇ ಕ್ವಾಲಿಟಿ ಅದೇ ಗ್ಯಾರಂಟಿ ಮೇಲೆ ನನಗೆ ಅಮರ್ಗೋಳಾತು, ಇಲ್ಲಿ ಡಾಲರ್ಸ್ಕೋಲ್ಲಿ ಗೋಕುಲ್ ರೋಡಲ್ಲಿ, ಆಮೇಲೆ ಇಲ್ಲಿ ಒಂದು ಗೋಕುಲ್ ಕಪ್ಪ ಆಯಿತು, ಬೆಂಗೇರಿ ಎಲ್ಲ ಆ ಕಡೆ ನಮಗೆ ಒಂದೇ ಹೆಬ್ಬ ಕಾಸು ಮಾಡಿ ನನಗೆ ಮೊರಬ ಹಳ್ಳಿಯಲ್ಲಿ ಜನ ನಂಬೋದಿಲ್ಲ. ಹೌದು ಸರ್, ಹೆಂಗ್ ಸರ್ ನೀವು ಹೆಬ್ಬಳ್ಳಿ ಅಂತ ಹೇಳ್ತಾ ಇದ್ರಿ, ಹೆಬ್ಬಳ್ಳಿಗಿಂತ ಮುಂದೆ ಮೊರಬಲ್ಲಿ ಅಂತ ನೀವು ಹೇಳ್ತಾ ಇದ್ರಿ, ಜನ ನಂಬೋದಿಲ್ಲ. ಮತ್ತೆ ನಿಮ್ಗೆ ವರ್ಕ್ ಕೊಟ್ಟರು ಸರ್ ಅವರು? ಅಲ್ಲಿ ಫಸ್ಟ್ ಒಂದು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲೇ ಒಂದು ಸಾಯಿನಗರಲ್ಲಿ ಒಂದು ಮನೆ ಕಟ್ಟಿದ್ದೇನೆ, ಇಲ್ಲೇ ಇದೆ, ಹೆಬ್ಬಳ್ಳಿ ರೋಡಿಗೆ ಇದೆ. ಅದು ಅವರು ನೋಡಿದ್ರು, ಅವರು ಹೆಬ್ಬಳ್ಳಿ ದಾರಿಯಿಂದ ಬರೋದು ಹೋಗೋದು ಮಾಡ್ತಿದ್ರು. ಮನೆ ನೋಡಿ ಒಂದು ದಿವಸ ಬಂದ್ರು ನನ್ನ ಹತ್ರ. ಅಂಡ್ ಇನ್ನೂ ಇದಿತ್ತು, ಲಿಂಟಲ್ ಲೆವೆಲ್ ಇತ್ತು ಮನೆ. ಬಂದು ಹಾಗೆ ಮಾತಾಡ್ತಾ ಕೇಳಿದ್ರು. ಅವ್ರಿಗೆ ಅದು ಕ್ವಾಲಿಟಿ ಲೈಕ್ ಆಗ್ಬಿಡ್ತು. ಅಲ್ಲಿಂದ ಅವರು ಹೇಳಿದ್ರು, ಇಲ್ಲ ನನಗೆ ಮೊರಬಲ್ಲಿ ನಂದು ಮನೆ ಕಟ್ಟೋದಿದೆ, ಕಟ್ಕೊಡ್ತೀರ ಅಂತ ಕೇಳಿದ್ರು. ಯಾಕೆ ಕೊಟ್ಬಾರ, ನಾವು ಫಸ್ಟ್ ನಾವು ಸಿಟಿ ಲೆವೆಲಲ್ಲಿ ನಮ್ದು ಇತ್ತು, ಯಾಕೆ ಸ್ಟಾರ್ಟ್ ಮಾಡಬಾರ್ದು ಹಳ್ಳಿ ಲೆವೆಲ್ ಅಂತ ಅಲ್ಲಿ ಒಂದು ಸ್ಟಾರ್ಟ್ ಮಾಡೋದಂತ ಒಪ್ಕೊಂಡೆ. ಸರಿ ಸರ್, ಮೈನದಿನ್ ಸರ್ ಅವರೇ, ಸರ್ ಹೇಳಿ. ಅದೇನು ಸ್ಟಾರ್ಟ್ ಮಾಡಿದೆ, ಅದು ಕಂಪ್ಲೀಟ್ ಆಯ್ತು. ಅದು ತುರಂತ ಈಗ ಮತ್ತೊಂದು ಸ್ಟಾರ್ಟಿಂಗ್ ರನ್ನಿಂಗ್ ಅಲ್ಲಿ ಅದ್ರ ಪಕ್ಕದಲ್ಲಿ ನಮ್ದು ಏನಂದ್ರೆ ಒಂದು ಸ್ಟಾರ್ಟ್ ಮಾಡಿದಲ್ಲ, ಆ ಜಾಗದಲ್ಲಿ 3-4 ಮನೆ ಕಟ್ಟಿ ಹೋಗುತ್ತೆ. ಇದೇ ನಮ್ಮ ಪ್ಲಸ್ ಪಾಯಿಂಟ್. ಓಕೆ, ನೀವು ಹೇಳ್ತಾ ಇದ್ರಿ ಜನ ಅದು ನೋಡೇ ನಮ್ಗೆ ನಂಬೋದು. ಎಷ್ಟು ಸತಿ ನಿಮ್ಮ ಎಂಶೆಂಡ್ ಆಗಿರಲಿ, ಸ್ಯಾಂಡ್ ಅನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಒಂದು ನಿಮಿಷ ನಾನು ಇದಕ್ಕೆ ಹೇಳೋದು, ಎಂಶೆಂಡ್, ರೇತಿ, ಮಣ್ಣಿನ ಇಟಿಂಗಿ, ಶೌರ್ಯಕಲ್ಲಿನ ಇಟಿಂಗಿ, ಬ್ಲಾಕ್ ಆಗಿರಲಿ, ಕೆಂಪು ಬ್ಲಾಕ್ ಆಗಿರಲಿ, ಸಿಮೆಂಟ್ ಬ್ಲಾಕ್ ಆಗಿರಲಿ, ವೇಟ್ಲೆಸ್ ಇಟಿಂಗಿ ಆಗಿರಲಿ, ಸ್ಟೀಲ್ಗಳನ್ನಾಗಿರಲಿ, ಯಾವ್ಯಾವ ರೀತಿ ಮಟೀರಿಯಲ್ಗಳನ್ನು ನೀವು ಸ್ಟಾಕ್ ಮಾಡಿಸ್ತೀರಿ, ಯಾವ್ಯಾವ ರೀತಿ ಮಟೀರಿಯಲ್ಗಳನ್ನು ಲ್ಯಾಬ್ ಚೆಕಿಂಗ್ ಆಗ್ತದೆ ಹೆಂಗಿರ್ತೈತಿ ಅಂದ್ರೆ, ಸ್ಟೀಲು ಲಾಟ್ ಒಮ್ಮೆ ಚೆಕಿಂಗ್ ಆಗುತ್ತೆ, ಪ್ರತಿಯೊಂದು ಚೆಕಿಂಗ್ ಆಗುತ್ತೆ. ಒಂದು ಲಾಟ್ ಏನು ಬರುತ್ತಲ್ಲ ಚೆಕಿಂಗ್ ಆಗುತ್ತೆ. ಸ್ಯಾಂಡ್ ಏನಿರುತ್ತೆ ಪರ್ಟಿಕ್ಯುಲರ್ ಒಂದು 8 ಲೋಡಿಗೆ ಒಂದು ತೊಗೊಂಡ್ಬಿಟ್ರೆ ಅದ್ರದ್ದು ಅಲ್ಲಿ ಸೈಟಲ್ಲೂ ಟೆಸ್ಟ್ ಮಾಡ್ತೀವಿ. ಆಮೇಲೆ ನಮ್ಮದು ಈಗೇನಿದೆ ಹೊಸದಾಗಿ ನಮ್ಮ ಈ ಸಿಮೆಂಟ್ ಕಂಪ್ನಿಯವರಾಗಲಿ, ಆಮೇಲೆ ನಮ್ಮ ಲ್ಯಾಬ್ನವರಾಗಲಿ ಬಂದು ಅದು ಟೆಸ್ಟ್ ಮಾಡ್ತಾ ಇದ್ದಾರೆ. ಆ ಟೈಪ್ ಪ್ರತಿಯೊಂದು ಮೆಟೀರಿಯಲ್ ನಾವು ಟೆಸ್ಟ್ ಮಾಡ್ತಿರ್ತೀವಿ. ಸರಿ ಸರ್, ಈ ಪೇಮೆಂಟ್ ರೂಲ್ಸ್ ಹೇಗೆ, ಈ ಕೆಲವೊಂದು ಜನರಿಗೆ ಒಂದು ಎಕ್ಸಾಂಪಲ್ಗೆ ನಿಮ್ಮ ಹತ್ರ ಬಂದು ನಾನು 20-30 ಸೈಟ್ ಇದೆ ನಮ್ಮ ಹತ್ರ, ನನಗೆ 3 ಬೆಡ್ರೂಮ್ ಬೇಕು, 4 ಬೆಡ್ರೂಮ್ ಬೇಕು, ಅಟ್ಯಾಚ್ ವಿತ್ ಲಕ್ಸರಿ ಬೆಡ್ರೂಮ್ ಬೇಕು, ಆಮೇಲೆ ಸಿಂಗಲ್ ಫ್ಲೋರ್ ಬೇಕು, ಅಲ್ಲಿಂದ ಒಂದು ಲಿವಿಂಗ್ ರೂಮ್, ಒಂದು ಕಿಚನ್ ರೂಮ್, ಒಂದು ಡೈನಿಂಗ್ ಹಾಲ್, ಒಂದು ಟೆಂಪಲ್ ರೂಮ್, ಔಟ್ಸೈಡ್ ಒಂದು ಜನರಲ್ ಬಾತ್ರೂಮ್, ಪ್ರತಿ ಬೆಡ್ರೂಮ್ನಲ್ಲಿ ಒಂದು ಬಾತ್ರೂಮ್ ಬರ್ಬೇಕಂತ ಹೇಳಿದಾಗ ನನ್ನ ಹತ್ರ ಒಂದು 15 ಲಕ್ಷ ರೂಪಾಯಿ ಕಟ್ಟಿಕೊಡಿ ಅಂತ ನಾನು ನಿಮ್ಮ ಹತ್ರ ಇಟ್ಟರೆ, ಇದು ಸಾಧ್ಯ ಅಸಾಧ್ಯ? ಯಾವ ಸೈಜ್ ಅಂದ್ರೆ 20-30 ಸೈಟು. ಫಸ್ಟಿಗೆ ಲಿವಿಂಗ್ ರೂಮ್ ಬೇಕು, ನನಗೆ ಹಾಲ್ ಬೇಕು. ಸೆಕೆಂಡ್ ನನಗೆ ಬರಬೇಕಾಗಿದ್ದು ಡೈನಿಂಗ್ ಹಾಲ್ ಅಂಡ್ ಕಿಚನ್ ರೂಮ್ ಇನ್ಕ್ಲೂಡಿಂಗ್. ಈಗ ಒಂದು ವಿಷಯ ಅದನ್ನ ಜನರಲ್ ಆಗಿ ಹೇಳ್ತಾ ಇದ್ದೇನೆ. ಡೈನಿಂಗ್ ಹಾಲ್ ಅಂಡ್ ಕಿಚನ್ ಇನ್ಕ್ಲೂಡಿಂಗ್ 2-3 ಬೆಡ್ರೂಮ್, ನನಗೆ ಅಟ್ಯಾಚ್ ಬಾತ್ರೂಮ್ ಬೆಡ್ರೂಮ್, ಸ್ವಲ್ಪ ಮಿಡಲ್ ಕ್ಲಾಸ್ ಲಕ್ಸರಿ ಕಾಣಬೇಕು. ಹೊರಗಡೆ ಔಟ್ಸೈಡ್ ಜನರಲ್ ಬಾತ್ರೂಮ್, ನನಗೆ ಕಾಂಪೌಂಡ್ ಇರಬೇಕು. ಶಲಾಪ್ ಲೆವೆಲ್ಗೆ ತೊಗೊಂಬಂದು ನೀವು ಕೊಡ್ಬೇಕಂತ ಹೇಳಿದ್ರೆ ನನ್ನ ಹತ್ರ 15 ಲಕ್ಷ ರೂಪಾಯಿ ಇದೆ. ಇದಕ್ಕೆ ಹೆಚ್ಚಿಗೆ ಅಮೌಂಟ್ ಬೇಕು, ನನಗೂ ಗೊತ್ತಿದೆ. ಆ ಪ್ರೊಸೀಜರ್ ಹೆಂಗೆ ಫಾಲೋ ಮಾಡೋದು? 15 ಲಕ್ಷ ಕ್ಯಾಶ್ ಇದೆ, EMI ಸಿಗ್ತಾ ಇಲ್ಲ ನನಗೆ. ಈಗ ಫಸ್ಟ್ ಅವ್ರದ್ದು ಫೈನಾನ್ಸಿಯಲ್ದು ಹೇಗಿದೆ ನೋಡಿ ಮಾತಾಡ್ಬೋದು. ಈಗ ಅವ್ರಿಗೆ ಒಬ್ಬರಿಗೆ ಏನಿರುತ್ತೆ ಡೈರೆಕ್ಟ್ ಲೋನ್ಗೆ ಹೋಗುತ್ತೆ, ಅದು ಫೆಸಿಲಿಟಿ ನಮ್ಮ ಹತ್ರ ಇದೆ. ಯಾಕಂದರೆ ಸಿಕ್ಕಾಪಟ್ಟೆ ಜನ ಈ ಬ್ಯಾಂಕ್ನವ್ರ ನಮ್ಮ ಜೊತೆ ಅಪ್ರೋಚ್ ಆಗಿರ್ತಾರೆ. ಯಾರಿದ್ರೆ ಈ ಟೈಪ್ ಇದ್ರೆ ನಾವು ಅವ್ರಿಗೆ ಡೈರೆಕ್ಟ್ ಆಗಿ ಇದು ಮಾಡಿಸ್ಬಿಡ್ತೀವಿ. ಅಂದ್ರೆ ಅಲ್ಟ್ರಾ ಬಿಲ್ಡ್ ಇಂಜಿನಿಯರಿಂಗ್ ಕಂಪನಿಯವರ ಸಂಸ್ಥಾಪಕರನ್ನ ಮಾತಾಡೋ ಈ ಪ್ರಶ್ನೆಗೆ ಏನಂತ ಹೇಳಿದ್ರೆ, ಈಗ ನನ್ನ ಹತ್ರ 15 ಲಕ್ಷ ರೂಪಾಯಿ ಇದೆ, ನಿಮ್ಮ ಹತ್ರ ಮಾತುಕತೆ ಮುಗಿಸ್ಕೊಂಡು ಇನಾಗ್ರೇಷನ್ ಲೆವೆಲ್ಗೆ ನೀವು ನನಗೆ ಕೀ ಕೊಡ್ತೀರಿ. ನೀವು ನಾಳೆ ಗೃಹ ಪ್ರವೇಶ ಇಟ್ಕೊಳ್ಳಿ, ನಿನ್ನ ಕೆಲಸ ಕಂಪ್ಲೀಟ್ ಆಗಿದೆ, ನಿಮ್ ಫರ್ನಿಚರ್ಗೆ ಇದೆ, ನಿಮ್ ಸೆಕೆಂಡ್ ಅದು ಹೌದಾ? ನಾನು ಪೇಂಟಿಂಗ್ ಇಂದ ತಗೊಂಡು A to Z ಕಂಪ್ಲೀಟ್ ಮಾಡಿದ್ದೇನೆ. ಫಸ್ಟ್ ಒಂದು ನಿಮಿಷ ಕಂಪ್ಲೀಟ್ ಮಾಡಿದ್ದೇನೆ. 15 ಲ್ಯಾಕ್ಸ್ ನೀವು ಈಗ 25 ಲ್ಯಾಕ್ಸ್ಗೆ ಫೈನಲ್ ಆಗಿರ್ತದೆ, ಇನ್ನು 10 ಲ್ಯಾಕ್ಸ್ ಬೇಕಾಗಿರ್ತದೆ. ಆ EMI ಬ್ಯಾಂಕಿನ ಸೌಲಭ್ಯ ಹೆಂಗಿದೆ ಸರ್ ನಿಮ್ಮ ಹತ್ರ?
ಅದ ನೀವು ಓನ್ ಮಾಡ್ತಾ ಇದ್ದೀರಾ ಫೈನಾನ್ಸ್ ಅಥವಾ ಬ್ಯಾಂಕ್ ಇಲ್ಲ ಬ್ಯಾಂಕ್ ಥ್ರೂ ನಾವು ಏನಿರುತ್ತಲ್ಲ ಬ್ಯಾಂಕಿಗೆ ನಾವು ಅಪ್ರೋಚ್ ಮಾಡಿಸ್ಕೊಡ್ತೀವಿ. ಯಾವ ಬ್ಯಾಂಕಿನ ಸೌಲಭ್ಯ ಇದೆ ನಿಮ್ಮಲ್ಲಿ? ಈಗ ಆದಿತ್ಯ ಬಿರ್ಲಾದು ಒಂದಿದೆ, ಆಮೇಲೆ HDFC ಹಲವು ಸ್ವಲ್ಪ ಸುಮಾರು ಬ್ಯಾಂಕ್ಗಳಿವೆ. ಜೊತೆ ನಾವು ಅವ್ರದ್ದು ಇದು ಮಾಡಿಸ್ಬೇಕು ಅಪ್ರೋಚ್ ಮಾಡಿ ಅಲ್ಲಿಂದ ಅವ್ರದ್ದು ಏನಿದೆ ಲಾಸ್ಟಿಗೆ ನಮ್ದು ಏನಿರುತ್ತೆ, ನಮ್ಮದು ಪೇಮೆಂಟ್ ಶೆಡ್ಯೂಲ್ ಇರುತ್ತೆ, ಇಷ್ಟಿಷ್ಟು ಪರ್ಸೆಂಟ್ ನಮ್ದು ಹೆಂಗೆ ನಾವು ಪೂರ್ತಿ ಪೇಮೆಂಟು ಸ್ಟಾರ್ಟಿಂಗ್ ಕೇಳೋದು ಸ್ಟೇಜ್ ವೈಸ್ ನಾವು ಪೇಮೆಂಟ್ ಅಂತ. ಈಗ ನಿಮ್ಮದು ಇದಾಯಿತು ಬೇಸ್ಮೆಂಟ್ ಇದಾಯಿತು, ಬೆಡ್ ಆಯಿತು, ಬೆಡ್ ಪ್ಲಿಂತ್ ಲೆವೆಲ್ ಫಸ್ಟಿಗೆ ಎಕ್ಸ್ಕವೇಷನ್ ಮಾಡಿ ಕೋಲನ್ನು ನಿಲ್ಲಿಸಿ ಪ್ಲಿಂತ್ ಲೆವೆಲ್ಗೆ ಒಂದು ಇದಿದೆ. ಫಸ್ಟ್ ಅಡ್ವಾನ್ಸ್ ಒಂದು ತೊಗೊತೇವೆ, ಪ್ಲಿಂತ್ ಲೆವೆಲ್ಗೆ ಒಂದು, ಲಿಂಟಲ್ಗೆ ಒಂದು, ಸ್ಲ್ಯಾಬು, ಆಮೇಲೆ ಇಂಟರ್ನಲ್ ಎಕ್ಸ್ಟರ್ನಲ್ ಪ್ಲಾಸ್ಟರು, ಆಮೇಲೆ ಫಿನಿಶಿಂಗು, ಪೇಂಟು, ಈ ಟೈಪ್ ನಾವು ಒಂದು ಸ್ಟೇಜ್ ಮಾಡಿದ್ದೇವೆ. ಆ ಸ್ಟೇಜ್ ಪ್ರಕಾರ ಪರ್ಸೆಂಟೇಜ್ ವೈಸ್ ಪೇಮೆಂಟ್ ತೊಗೊತಾ ಹೋಗ್ತೇವೆ. ಲಾಸ್ಟಿಗೆ ಒಂದು ಫೈನಲ್ ಒಂದು ಪರ್ಸೆಂಟೇಜ್ ಇರುತ್ತೆ, ಅದು ಟೋಟಲಿ ಕಂಪ್ಲೀಟ್ ಆಗಿ ಕೀ ಕೊಟ್ಮೇಲೆ ಆ ಅಮೌಂಟನ್ನು ಉಳಿಸ್ಕೊಳ್ತಾರೆ. ಸರ್ ನೀವೀಗ ಮನೆ ಕಟ್ಟಿದ ಮೇಲೆ ಲಾಸ್ಟ್ಗೆ ನಾನು ಕೀ ಕೊಡ್ತೇನೆ, ಫೈನಲ್ ಪೇಮೆಂಟ್ ನನಗೆ ಕೊಡ್ತಾರ ಅಂತ ನೀವು ಹೇಳಿದ್ರಿ. ಆದರೆ ಇನ್ನೊಂದು ಪ್ರಶ್ನೆ ಸರ್, ಇಲ್ಲಿ ಯಾವತ್ತು ಲೋನ್ ತಗೊಂಡಿರೋಂಗಿಲ್ಲ, ಅವರು ಸಿವಿಲ್ ಇರೋದಿಲ್ಲ, ಹೌದು, ಆಮೇಲೆ ಯಾರಿಗೋ ಜಾಮೀನ್ ಆಗಿರ್ತಾರೆ, ಡೌನ್ ಆಗಿರ್ತದೆ, ಅಂತ ಜನರಿಗೆ ಅಲ್ಟ್ರಾ ಬಿಲ್ಡ್ ಕನ್ಸ್ಟ್ರಕ್ಷನ್ ಕಂಪನಿ ಏನಿದೆ ಅವ್ರಿಗೆ ಸೌಲಭ್ಯ ಇದೆ ಸರ್ ನಿಮ್ಮಲ್ಲಿ? ಈಗ ಎಲ್ಲರೂ ಸಿವಿಲ್ ಇರಲ್ಲ. ಹೌದು. ಈಗ ಎಕ್ಸಾಂಪಲ್ಗೆ ನಾನೇ ನಿಮ್ಮ ಈಗ ಏನ್ ಮಾಡ್ತೀವಿ, ಇಂಥ ಸಿವಿಲ್ ಇಲ್ದಾಗ ಕೋಆಪರೇಟಿವ್ ಅಂತ ಒಂದು ಇರುತ್ತೆ, ಅಂತವ್ರ ಕಡೆ ಅಪ್ರೋಚ್ ಮಾಡಿಸಿ ಅಲ್ಲಿಂದ ಲೋನ್ ಕೊಡಿಸಿ ಕೆಲಸನ ಕಂಟಿನ್ಯೂ ಮಾಡೋದು ಇದರಲ್ಲಿ ಮಾಡ್ತೇವೆ. ಈಗ ಅದೇ ಸರ್ ಈಗ ಅದೇ ವಿಶೇಷ. ಈಗ ಸಿವಿಲ್ ಇಲ್ದವ್ರಿಗೆ ನಾವು ಏನು ಮಾಡ್ತೇವೆ, ಕೋಆಪರೇಟಿವ್ ಬ್ಯಾಂಕಲ್ಲಿ ಲೋನ್ ಮಾಡಿಸಿ ಕೊಟ್ಟು ಅಲ್ಲಿಂದ ಅದು ಮನೆಯಿಂದ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಕೋಆಪರೇಟಿವ್ ಅಂತ ಲೋನ್ ಕೊಡ್ತಾರೆ. ಸಿವಿಲ್ ಇಲ್ದಾರೆ ಮಾಡ್ಬೇಕು ಇವಾಗ. ಹೌದು, ಅವ್ರಿಗೂ ಒಂದು ಅವಕಾಶ ಇರಲಿ. ನಮ್ಮ ಕಂಪನಿ ಈಗ ಸುಮಾರು ಜನ ನಾವು ಕೊಡಿಸಿ ಮಾಡಿದ್ದೇವೆ, ಅವರು ಆ ಲೋನ್ ಅನ್ನು ಕಂಪ್ಲೀಟ್ ಮಾಡಿ ತಮ್ಮ ಸುಖಕರ ಜೀವನವನ್ನು ಆ ಮನೆಯಲ್ಲಿ ನಡೆಸ್ತಿದ್ದಾರೆ ಇವಾಗ. ಓಕೆ ಓಕೆ, ಸರಿ ಸರ್. ಅಲ್ಟ್ರಾ ಬಿಲ್ಡ್ ಇಂಜಿನಿಯರಿಂಗ್ ಕಂಪನಿ ಏನಿದೆ, ಈ ಕಂಪನಿ ಧಾರವಾಡ ಜಿಲ್ಲೆಯಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದೆ, ಬೇರೆ ಜಿಲ್ಲೆಗೆ ಹೋಗುವಂತ ಪ್ರಯತ್ನ ಮಾಡ್ತಾ ಇದೆಯಾ ಸರ್? ನಮ್ದು ಮುಂದಿನ ಪ್ರಯತ್ನ ಈಗ ನಮ್ಮ ನೆರೆಯ ಜಿಲ್ಲೆಯಾದ ಗದಗು, ಆಮೇಲೆ ಈಗ ನಮ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ ನವಲ್ಗುಂದು ಇದೆ. ಓಕೆ, ಇದೊಂದು ಪ್ರಾಜೆಕ್ಟ್ ಈಗ ನಡೀತಾ ಇದೆ, ಈಗ ಮಾತುಕತೆ ಸ್ಟಾರ್ಟ್ಅಪ್ ಇದೆ. ಧಾರವಾಡ ಈ ಕಡೆನೂ ಒಂದೆರಡು ಪ್ರಾಜೆಕ್ಟ್ ಈಗ ನಮ್ದು ಇದಿದೆ. ಅಲ್ಲ, ನಾನು ಅದೆಲ್ಲ ಹೇಳಿದ್ದೆ ನಿಮಗೆ. ಸರೌಂಡಿಂಗ್ ಒಂದು 60 ಕಿಲೋಮೀಟರ್ ಸರೌಂಡಿಂಗ್. ಓಕೆ, ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನ ಇದು. ಡೆವಲಪರ್ಸ್, ಬಿಲ್ಡರ್ಸ್, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಮತ್ತೆ ಅಲ್ಟ್ರಾ ಬಿಲ್ಡ್ ಇಂಜಿನಿಯರಿಂಗ್ ಕಂಪನಿ ಜೊತೆ ನಾನು ಕೂತಿದ್ದೇನೆ. ಸಂಸ್ಥಾಪಕರ ಜೊತೆ ಕೂಡುವಂತ ನನ್ನ ಸೌಭಾಗ್ಯ, ಯಾಕೆಂದ್ರೆ ಅಷ್ಟು ಈಸಿಯಾಗಿ ಯಾರು ಸಿಗೋದಿಲ್ಲ. ಏನ್ ಅನಿಸ್ತಾ ಇದೆ ನಿಮ್ಮ ಕಂಪನಿ ಬಗ್ಗೆ? ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ನಿಮ್ಮ ಎಂಪ್ಲಾಯ್ಗಳ ಬಗ್ಗೆ ನೀವು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಎಷ್ಟು ಸರ್? ಏನಾಗುತ್ತೆ, ಒಂದು ಕಂಪನಿ ನಡೆಸೋದು ಅಷ್ಟು ಸುಲಭ ಎಲ್ಲರಿಗೂ ಗೊತ್ತು. ಇಲ್ಲಿ ಏನಾಗುತ್ತೆ, ಲೇಬರ್ ಪ್ರತಿಯೊಂದು ಲೇಬರ್ ಅಂದರೆ ಗೌಂಡಿ ಕೆಲಸದವ್ರು ಬರ್ತಾನೆ, ಶೆಂಟ್ರಿಂಗ್ನವ್ರು ಬರ್ತಾನೆ, ಪೇಂಟು, ಟೈಮು, ಎಲ್ಲರನ್ನೂ ಪ್ಲಂಬಿಂಗ್, ಎಲೆಕ್ಟ್ರಾನಿಕ್ಸ್ ಪ್ರತಿಯೊಂದನ್ನು ಅವ್ರನ್ನ ಹ್ಯಾಂಡಲ್ ಮಾಡಿ ಅವ್ರು ಸಂಭಾಳಿಸಿ ಬರಬೇಕು. ಆಮೇಲೆ ನಮ್ಮ ಸೂಪರ್ವೈಸರ್ ನಮ್ಗೆ ತುಂಬ ಸಾಧ್ಯ, ಅವರು ಒಳ್ಳೆಯ ರೀತಿಯಿಂದ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಮತ್ತು ಹಾಗೆ ನಡೀತಾ ಇದೆ ನಮ್ಮದು. ಓಕೆ ಸರಿ ಸರ್, ಇಷ್ಟೊಂದವರೆಗೆ ನ್ಯೂಸ್ 43 ಇಂಡಿಯಾ ಮುಖಾಂತರ ಅವಕಾಶ ಮಾಡಿಕೊಟ್ಟು ನನ್ನ ಕೊನೆಯ ಪ್ರಶ್ನೆ, ನಿಮ್ಮ ಕಂಪನಿ ಅಲ್ಟ್ರಾ ಬಿಲ್ಡ್ ಇಂಜಿನಿಯರಿಂಗ್ ಕಂಪನಿ ಏನಿದೆ, ಈ ಕಂಪನಿಯಲ್ಲಿ ಮನೆ ಕಟ್ಟಿಸ್ಕೊಂಡಿರ್ತಕ್ಕಂಥ ಕಸ್ಟಮರ್ಗಳು ಇದರ ಹಿಂದಿನ ಕಸ್ಟಮರ್ ಆಗಿರಲಿ, ಮುಂದಿನ ಕಸ್ಟಮರ್ ಆಗಿರಲಿ, 6 ರಿಂದ 7 ವರ್ಷದ ನಿಮ್ಮ ಜರ್ನಿ ಏನಿದೆ, ಈ ಎಲ್ಲ ಕಸ್ಟಮರ್ಗಳಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಏನು ಹೇಳಿಕೆ ಇಷ್ಟಪಡ್ತೀರಾ ಸರ್? ಹೇಳಿ ಸರ್. ನೋಡಿ ಸರ್, ನಾನು ಇಲ್ಲಿ ತನಕ ಯಾವುದೇ ಮಾಧ್ಯಮದಲ್ಲಿ ನಮಗೆ ತಗೊಂಡಿಲ್ಲ. ಈ ಕಸ್ಟಮರ್ಗಳೇ ನಮ್ಮದು ಹಿಂಗೆ ಮನೆಗಳ ಕಸ್ಟಮರ್ಗಳೇ ನಮ್ಮ ಮೀಟಿಂಗ್. ಆ ಮನೆ ನೋಡಿ ಈಗ ಮುಂದೆ ಬರುವಂಥ ಕಸ್ಟಮರ್ಗಳಿರಲ್ಲ, ಆ ಮನೆ ನೋಡಿ ಈಗ ಬಂದಿರುವಂಥ ಕಸ್ಟಮರ್ಗಳು. ಸರಿ,
ನೋಡಿ ಸರ್, ಈ ನ್ಯೂಸ್ ಆಫ್ News of 43 ಇದೆಲ್ಲ ನ್ಯೂಸ್ ಆಫ್ ನಾ ಫಸ್ಟ್ ಎಲ್ಲಿಯೂ ನಾನು ಯಾವುದೂ ಇದಕ್ಕೆ ನ್ಯೂಸ್ಗೆ ಸಂದರ್ಶನ ಕೊಟ್ಟಿಲ್ಲ, ಯಾವುದೂ ಸೋಷಿಯಲ್ ಮೀಡಿಯಾಗೆ ನಾನು ಸಂದರ್ಶನ ಕೊಟ್ಟಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಕೊಡ್ತಾ ಇರೋದು. ಈಗ ನಮ್ದು ಹೆಂಗೆ ಅಡ್ವರ್ಟೈಸ್ಮೆಂಟ್ ಅಂದ್ರೆ, ನಮ್ದು ಹಳೆ ಕಸ್ಟಮರ್ ಇದಾರಲ್ಲ, ಈ ಹಳೆ ಕಸ್ಟಮರ್ ಹತ್ರ ಕಸ್ಟಮರ್ ಟು ಕಸ್ಟಮರೇ ನಮ್ಮ ಅಡ್ವರ್ಟೈಸ್ಮೆಂಟ್ ಆಗಿತ್ತು. ಹೇಳಿ ಸರ್. ನೋಡಿ ಸರ್, ನಾನು ಈ 7-8 ವರ್ಷದಲ್ಲಿ ನನ್ನ ಕಸ್ಟಮರ್ಗಳೇ ನನ್ನ ಗಾಡ್ ಫಾದರ್. ನಾವು ಯಾವುದೇ ನ್ಯೂಸ್ಗಾಗಲಿ, ಯಾವುದೇ ಪೇಪರ್ ಅಡ್ವರ್ಟೈಸ್ಮೆಂಟ್ ಆಗಲಿ, ಯಾವುದೇ ನ್ಯೂಸ್ ಸಂದರ್ಶನ ಕೊಟ್ಟಿಲ್ಲ ಇಲ್ಲಿ ತನಕ. ಓಕೆ, ಥ್ಯಾಂಕ್ ಯು ಸರ್. ಸರಿ ಸರ್, ಈ ಇಲ್ಲಿವರೆಗೆ ನೀವು ರೀಚ್ ಆಗಲಿಕ್ಕೆ ಒಬ್ರು ಗಾಡ್ ಫಾದರ್ ಅಂತೇಳಿ ಇರಬೇಕು. ಆ ಗಾಡ್ ಫಾದರ್ ನಿಮ್ಮ ಧರ್ಮಪತ್ನಿಯವರಾಯ್ತಾ, ಅಥವಾ ನಿಮ್ಮ ತಂದೆ ತಾಯಿಯವರ, ಅಥವಾ ನೀವು ಪ್ರೀತಿ ವಿಶ್ವಾಸದಿಂದ ನಂಬಿರ್ತಕ್ಕಂಥ ಆ ಒಬ್ಬರು ಗುರುಗಳ ಸರ್, ಯಾರು ಸರ್ ನಿಮ್ಮ ಗಾಡ್ ಫಾದರ್? ಇಲ್ಲಿ ನೋಡಿ, ನಮಗೆ ಗಾಡ್ ಫಾದರ್ ಒಬ್ಬರಾಗಿದೆ. ನಮ್ಮ ತಂದೆ ತಾಯಿ ಆಶೀರ್ವಾದನೂ ಇದೆ, ನಮ್ಮ ವೈಫ್ ಸಪೋರ್ಟು ಇದೆ, ಎಸ್, ಆಮೇಲೆ ಆ ದೇವರ ಮೇಲೆ ನಂಬಿಕೆ ಇದೆ. ಥ್ಯಾಂಕ್ ಯು. ಅಲ್ಟ್ರಾ ಬಿಲ್ಡ್ ಇಂಜಿನಿಯರಿಂಗ್ ಕಂಪನಿಯ ಸಂಸ್ಥಾಪಕರಾಗಿ ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನ, 8 ವರ್ಷದ ಜರ್ನಿಯಲ್ಲಿ ಸಾಧನೆ ಕಂಡಿರ್ತಕ್ಕಂಥವರು ಮತ್ತು ಇಲ್ಲಿವರೆಗೆ ಡೋಂಟ್ ಕಂಪ್ಲೇಂಟ್, ಈ ಒಂದು ಕಂಪ್ಲೇಂಟ್ ಬರದಂತೆ ಕೆಲಸ ಮಾಡಿ ಇಲ್ಲಿವರೆಗೆ ಹಳ್ಳಿ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಸಾಧಕರು ಅಂತ ನಾನು ನಿಮ್ಗೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಹಳ್ಳಿ ಒಳಗೆ ಅಷ್ಟು ಈಸಿಯಾಗಿ ಜನ ನಂಬೋದಿಲ್ಲ. ಹಳ್ಳಿ ಒಳಗೆ ನಿಮ್ಮ ಒಂದು ತಲೆ ಇಂಜಿನಿಯರಿಂಗ್ ಇದ್ರೆ ಅಲ್ಲಿ 1000 ತಲೆ ಇಂಜಿನಿಯರಿಂಗ್ ಹೌದಾ? ಈ ಕಂಬ ಇಲ್ಯಾಕೆ ಬಂತು, ಈ ಬಾಗಿಲ ಇಲ್ಯಾಕೆ ಬಂತು, ಈ ಕಿಟಕಿ ಇರುತ್ತೆ ನೋಡಿ, ಅದ್ರ ರೆಸ್ಪೆಕ್ಟ್ ಮಾಡ್ಕೊಡ್ತಾರೆ. ಎಸ್, ಹಳ್ಳಿಯಲ್ಲಿ ಅದೇ ಇರೋದು, ಭಾಳ ರೆಸ್ಪೆಕ್ಟ್ ಕೊಡ್ತಾರೆ. ಇಂಜಿನಿಯರ್ ಅಂದ್ರೆ ಇಂಜಿನಿಯರ್ಗಿರು ಏನ್ ರೆಸ್ಪೆಕ್ಟ್ ಎಲ್ಲ ಕೊಡ್ತಾರೆ. ಆದ್ರೆ ಇಂತ ನೀವು ಹೇಳಿದ್ರಲ್ಲ ಕ್ವಶನ್ಗಳು ಇರುತ್ತವೆ, ಅದು ಕರೆಕ್ಟ್ ಆಗಿ ನಾವು ಅವ್ರಿಗೆ ಹೇಳ್ಬಿಟ್ರೆ ಕರೆಕ್ಟ್ ಆಗಿ ತಿಳ್ಕೊಂತಾರೆ. ಸರ್, ವಾಸ್ತು ವಿಷಯದಲ್ಲಿ ನಿಮ್ಗೆ ಏನಿದೆ ಸರ್? ಎಷ್ಟು ಜನ ವಾಸ್ತುಗೆ ನಂಬುತ್ತಾರೆ? ಮೈನಾರಿಟಿ ಅದರ ಮೈನಾರಿಟಿ, ಲಿಂಗಾಯತ್ ಅದರ ಲಿಂಗಾಯತ್ಸ್, ಎಸ್ಟಿ ಅದರ ಎಸ್ಟಿ. ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಜನ ವಾಸ್ತು ಕಡೆ ಹೋಗ್ತಾ ಇದ್ದಾರೆ, ವಾಸ್ತು ನಂಬ್ತಾ ಇದ್ದಾರೆ. ಮೈನಾರಿಟಿ ನಂಬೋದಿಲ್ಲ ಸರ್ ವಾಸ್ತುಗೆ? ನಂಬೋದಿಲ್ಲ, ಸ್ವಲ್ಪ ಜನ ನಂಬ್ತಾರೆ. ನಂಬ್ತಾ ಇದ್ದಾರೆ, ಅದು ಈಗ ಸ್ವಲ್ಪ ಜನ ನಂಬ್ತಾ ಇದ್ದಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ವಾಸ್ತು ಅಂದ್ರೆ ನಿಮ್ಗೆ ಏನು ಅನ್ಸುತ್ತೆ? ನಾವು ಸ್ಟಾರ್ಟ್ ಮಾಡೋದೇ ವಾಸ್ತುಲಿಂದ. ಯಾಕಂದ್ರೆ 100% ವಾಸ್ತು ಕೊಡೋಕ್ಕಾಗ್ಲಿಕ್ಕೂ ನಿಮಗೆ ಅವ್ರಿಗೆ ರಿಕ್ವೈರ್ಮೆಂಟ್ ಅನ್ನುವಾಗ ಏನು ವಾಸ್ತು ಇದೆಯಲ್ಲ, ವಾಸ್ತು ಕೊಟ್ಟೆ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಇಷ್ಟೊತ್ತವರೆಗೆ ನಮ್ಮ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಸ್ತೆ.